ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡಿರುವ ಮುಡಾ ಸೈಟ್ ಹಂಚಿಕೆ ಅಕ್ರಮ ಕೇಸ್ನಲ್ಲಿ ಮತ್ತೊಂದು ಮಾಹಿತಿ ಲಭ್ಯ ಆಗಿದೆ. ಮೊನ್ನೆಯಷ್ಟೇ ಸಿಎಂ ಪತ್ನಿ ಪಾರ್ವತಿಗೆ ಸಮನ್ಸ್ ಜಾರಿ ಮಾಡಿದ್ದ ಇಡಿ ಇದೀಗ ಮತ್ತೊಂದು ಹೆಜ್ಜೆ ಮುಂದಿಟ್ಟಿದೆ. ಮುಡಾ ಅಕ್ರಮ ವರ್ಗಾವಣೆಯ ಯತ್ನದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ ಎನ್ನುವ ಸ್ಫೋಟಕ ಮಾಹಿತಿ ಇಡಿ ಜಪ್ತಿ ಮಾಡಿದ ಪ್ರತಿಯಲ್ಲಿ ಉಲ್ಲೇಖ ಆಗಿದೆ. ಅಕ್ರಮ ಹಣ ವರ್ಗಾವಣೆ ಬಗ್ಗೆ ವಿವರ ಹಾಗೂ ಪಾರ್ವತಿ ಅವರಿಗೆ 14 ಸೈಟ್ ಬಂದಿದ್ದ ಸಂಪೂರ್ಣ ಮಾಹಿತಿ ಸಿಕ್ಕಿದೆ. ರಾಜ್ಯ ಬಿಜೆಪಿಯಲ್ಲಿ ಜಿಲ್ಲಾಧ್ಯಕ್ಷರ ಆಯ್ಕೆಯ ದಂಗಲ್ ಜೋರಾಗಿದೆ. ನಿನ್ನೆಯಷ್ಟೇ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿಜೇಂದ್ರ ವಿರುದ್ಧ ಗುಡುಗಿ ರಾಜಕೀಯವಾಗಿ ಸಮಾಧಿ ಮಾಡ್ತಿದ್ದಾರೆ ಅಂತ ಬಾಂಬ್ ಸಿಡಿಸಿದ್ರು. ಇವತ್ತು ಸುಧಾಕರ್ ಆರೋಪಕ್ಕೆ ವಿಜೇಂದ್ರ ತಿರುಗೇಟು ಕೊಟ್ಟಿದ್ದಾರೆ. ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ನನ್ನ ಪಾತ್ರ ಏನೂ ಇಲ್ಲ, ಪಕ್ಷದ ಹಿತದೃಷ್ಟಿಯಿಂದ ಯಾರೇ ಏನು ಮಾತನಾಡಿದ್ರು ಸಹಿಸಿಕೊಳ್ತೇನೆ ಅಂದ್ರು. ಸುಧಾಕರ್ ಅವರ ಆಕ್ರೋಶ ಭರಿತ ಮಾತುಗಳನ್ನು ನಾನು ಕೇಳಿದ್ದೇನೆ. ಒಂದು ರೀತಿ ವಿಜೇಂದ್ರ ಅವರು ನಮ್ಮನ್ನ ಸಮಾಧಿ ಮಾಡಕ್ಕೆ ಹೊರಟಿದ್ದಾರೆ. ನಾನು ತಮ್ಮ ಮೂಲಕ ಸುಧಾಕರ್ ಹೇಳೋದಕ್ಕೆ ಇಷ್ಟಪಡ್ತೇನೆ, ಈ ರೀತಿ ಹೇಳಿಕೆಗಳನ್ನು ದಯವಿಟ್ಟು ಕೊಡಬೇಡಿ. ಅದು ನಿಮಗೂ ಕೂಡ ಗೌರವ ತರೋದಿಲ್ಲ, ನನಗೂ ಕೂಡ ಗೌರವ ತಂದು ಕೊಡೋದಿಲ್ಲ. ಅಲ್ಲಿ ಯಾರು ಆಯ್ಕೆ ಆಗಿದೆ ಅವನು ಕೂಡ ಪಕ್ಷದೊಬ್ಬ ಕಾರ್ಯಕರ್ತ ಮತ್ತು ಸುಧಾಕರ್ ಅವರ ಸಂಬಂಧಿನೂ ಕೂಡ ಹೌದು. ಹಾಗಾಗಿ ಚುನಾವಣಾ ಪ್ರಕ್ರಿಯೆ ಏನಾಗಿದೆ ಅನ್ನೋದನ್ನ ಅವರು ಕೂಡ ಅರ್ಥ ಮಾಡ್ಕೊಳ್ಳಿ. ಅವ್ರು ಏನೇ ಟೀಕೆ ಮಾಡಿದ್ರು ನಾವು ಅವ್ರನ್ನ ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ. ಮಾಜಿ ಸಚಿವರಾಗಿ ಅವರು ಕೂಡ ಕೆಲಸವನ್ನು ಮಾಡಿದ್ದಾರೆ. ಆದರೆ ಪಕ್ಷ ಏನು ತೀರ್ಮಾನ ಮಾಡಿದೆ ಜಿಲ್ಲಾ ಮಟ್ಟದಲ್ಲಿ ಅದಕ್ಕೆ ಕೇಂದ್ರದಿಂದ ಸಮ್ಮತಿನೂ ಕೂಡ ಸಿಕ್ಕಿದೆ. ಅದನ್ನು ಯಾವುದೇ ರೀತಿ ನನ್ನ ಮೂಗು ತೋರಿಸ್ತಕ್ಕಂಥ ಕೆಲಸ ಆಗಿಲ್ಲ. ರೀತಿ ಮಾತನಾಡ್ಬಾರ್ದು. ನಾನು ಹೇಳಿದ್ನಲ್ಲ, ನಾನೊಬ್ಬ ರಾಜ್ಯದ ಅಧ್ಯಕ್ಷ, ಇದೇನು ಮಂತ್ರಿ ಸ್ಥಾನ ಅಲ್ಲ. ನಾನು ಮನೆ ಮಾಟ ಬಿಟ್ಟು ಕೆಲಸ ಮಾಡ್ತಾ ಇದ್ದೇನೆ, ಪಕ್ಷ ಸಂಘಟನೆ ಮಾಡ್ತಾ ಇದ್ದೇನೆ. ಇದು ಪಕ್ಷ ಅವ್ರ ಸ್ವತ್ತು ಅಲ್ಲ, ನನ್ನ ಸ್ವತ್ತು ಅಲ್ಲ. ಲಕ್ಷಾಂತರ ಕಾರ್ಯಕರ್ತರು ಪಕ್ಷಕ್ಕೋಸ್ಕರ ದುಡಿತಾ ಇದ್ದಾರೆ. ಹಾಗಾಗಿ ಇದು ಪಕ್ಷ ನನ್ನ ಸ್ವತ್ತು, ನಾನು ಮುಂದೆ ಮುಖ್ಯಮಂತ್ರಿ ಆಗಬೇಕು, ಇದನ್ನ ಕಣ್ಮುಂದಿಟ್ಕೊಂಡು ಪಕ್ಷ ಸಂಘಟನೆ ಮಾಡ್ತಾ ಇಲ್ಲ. ಆ ರೀತಿ ಹಗುರು. ವಿಜೇಂದ್ರ ವಿರುದ್ಧ ವಾಗ್ದಾಳಿ ಮಾಡಿದ್ದ ಸಂಸದ ಸುಧಾಕರ್ ವಿರುದ್ಧ ಮಾಜಿ ಶಾಸಕ ಪ್ರೀತಂ ಗೌಡ ಆಕ್ರೋಶ ವ್ಯಕ್ತಪಡಿಸಿದ್ರು. ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅಂತ ಬಿಜೆಪಿ ಕಾರ್ಯಕರ್ತರಿಗೆಲ್ಲ ಗೊತ್ತಿದೆ. ಸುಧಾಕರ್ ಸಂಸದರಾಗಿದ್ದಾರೆ ಅಂತ ಅವರಿಗೆ ಚಿಕ್ಕಬಳ್ಳಾಪುರ ಬರೆದುಕೊಟ್ಟಿಲ್ಲ. ಸರ್ವಾಧಿಕಾರಿ ಧೋರಣೆ ಬಿಜೆಪಿಯಲ್ಲಿ ನಡೆಯಲ್ಲ ಅಂತ ಹೇಳಿದ್ದಾರೆ. ಬಹಳ ಇನ್ನೋಸೆಂಟ್ ಆಗಿ ಮಾತನಾಡೋದು ಬೇಡ. ಅವ್ರವ್ರ ರಾಜಕಾರಣ ಅವ್ರು ಮಾಡಿದ್ದಾರೆ. ಟಿಕೆಟ್ ಕೊಟ್ಟರೆ ಪಾರ್ಟಿ ಒಳ್ಳೇದು. ನಾನು ಹೇಳಿದವ್ರು ಜಿಲ್ಲಾಧ್ಯಕ್ಷರು ಮಾಡಿದ್ರು ಪಾರ್ಟಿ ಒಳ್ಳೇದು, ಇಲ್ಲಾಂದ್ರೆ ಪಾರ್ಟಿ ಒಳ್ಳೇದಿಲ್ಲ. ಅಂದ್ರೆ ಎಲ್ಲ ಟೈಮಲ್ಲೂ ಒಳ್ಳೇದಾಗಲ್ಲ. ರಾಜಕಾರಣದಲ್ಲಿ ಅತ್ಯಂತ ಅವಶ್ಯಕವಾಗಿರುವಂಥ ವಿಚಾರ ಯಾವ್ದಾರು ಇದ್ರೆ ಅದು ಸಮಾಧಾನ. ಆ ಸಮಾಧಾನ ಸುಧಾಕರ್ ಅವ್ರಿಗಿರಲಿ. ಇದು ಯಾವುದು ಮೂವಿ ಅಲ್ಲ. ರಾತ್ರೋರಾತ್ರಿ MLA ಆದರು, ಮಂತ್ರಿ ಆದರು, ಅದಾದ್ಮೇಲೆ ಮತ್ತೆ ಎಲೆಕ್ಷನ್ನಲ್ಲಿ ಇವ್ರಿಗೆ ಜಿಲ್ಲೆ ಪೂರ್ತಿ ಕೊಟ್ಟಂಥ ಸಂದರ್ಭದಲ್ಲಿ ಒಂದೇ ಒಂದು ಸೀಟು ಗೆಲ್ಸ್ಕೊಳಕ್ಕಾಗಿಲ್ಲ. ಈಗ ವಿಜೇಂದ್ರ ಅವರ ಶಕ್ತಿ ಬಗ್ಗೆ ಮಾತನಾಡ್ತಾರೆ. ಟೂ ಅರ್ಲಿ. ನಿಮ್ಮನ್ನು ಸೇರಿದಂತೆ ಎಲ್ಲರೂ ಸೇರಿ ಪಕ್ಷ ಕಟ್ಟೋಣ, ಒಟ್ಟಿಗೆ ಕೆಲಸ ಮಾಡೋಣ. ಸನ್ಮಾನ್ಯ ನಡ್ಡಾಜಿಯವರು, ಸನ್ಮಾನ್ಯ ಸಂತೋಷ್ಜಿಯವರು, ಗೃಹ ಸಚಿವರು ಮತ್ತು ಪ್ರಧಾನಮಂತ್ರಿಗಳು ಸಮ್ಮುಖದಲ್ಲಿ ಆಯ್ಕೆ ಮಾಡಿ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷರು ಮಾಡಿದ್ರು. ಹಾಗಾಗಿ ಅವ್ರಿಗೆ ಗೌರವ ಕೊಡ್ತೀನಿ ಅಂತೇಳಿ ಹೇಳಿದ್ರೆ ವಿಜೇಂದ್ರ ಅವ್ರ ನಾಯಕತ್ವವನ್ನು ಒಪ್ಕೊಂಡು ಪಕ್ಷದಲ್ಲಿ ಕೆಲಸ ಮಾಡುವಂಥದ್ದಾಗಲಿ ಅಂತೇಳಿ ಹೇಳಿ. ಇನ್ನು ಇದೇ ವಿಚಾರವಾಗಿ ದಾವಣಗೆರೆಯಲ್ಲಿ ಮಾತನಾಡಿದ ಮಾಜಿ ಸಚಿವ ರೇಣುಕಾಚಾರ್ಯ ಕೂಡ ಸಂಸದ ಸುಧಾಕರ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಭಾರತೀಯ ಜನತಾ ಪಾರ್ಟಿಗೆ ಬರುವುದಕ್ಕಿಂತ ಮುಂಚೆ ನೀವು ಕಾಂಗ್ರೆಸ್ನಲ್ಲಿದ್ರಿ. ನೀವು ಸಚಿವ ಸ್ಥಾನಕ್ಕೆ ಕೊಡಲಿಲ್ಲ. ನೀವು ಚೆನ್ನೈವರೆಗೆ ಹೋಗಿ ನಿಮ್ಮ ಡಿಮ್ಯಾಂಡ್ ಏನು, ಬೇಡಿಕೆ ನಾನಿದ್ದೆ, ನಿಮ್ಮ ಬೇಡಿಕೆ ಏನು, ಪವರ್ ಮಿನಿಸ್ಟರ್ ಕೊಟ್ಟಬೇಕು, ಕೊಟ್ಟರೆ ಬರ್ತೀನಿ, ಇಲ್ಲ ಅಂದ್ರೆ ವಾಪಸ್ ಬರಲಿಲ್ವಾ? ನಾಚಿಕೆಗಳು ನಿಮಗೆ. ಮತ್ತೆ ಅಲ್ಲಿ ನಿಮ್ಮನ್ನು ಯಾವುದು ಒಳ್ಳೆ ಬೋರ್ಡ್ಗೂ ಮಾಡಲಿಲ್ಲ. ನೀವು ಆಪರೇಷನ್ ಕಮಲ ಅಲ್ಲ, ನಿಮಗೆಲ್ಲ ಅಪಮಾನ ಆಗಿತ್ತು, ಅವಮಾನ ಆಗಿತ್ತು, ಬಿಟ್ಟು ಬಂದ್ರಿ. ಇವ್ರು ಹೇಳ್ತಾರೆ ನಿಮ್ಮ ಅಪ್ಪನ ಮುಖ್ಯಮಂತ್ರಿ ಮಾಡಕ್ ಬಂದಾಗುತ್ತೆ. ಮಿಸ್ಟರ್ ಸುಧಾಕರ್, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಬಾಯಿ ಬಂದಂಗೆ ಯಡಿಯೂರಪ್ಪರ ಬಗ್ಗೆ, ವಿಜೇಂದ್ರ ಬಗ್ಗೆ ಮಾತ್ರ ಸಹಿಸಲ್ಲ. ವಿಜೇಂದ್ರ ಒಬ್ಬ ವ್ಯಕ್ತಿ ಅಲ್ಲ, ರಾಜ್ಯದ ಅಧ್ಯಕ್ಷರು. ನೀನೊಬ್ಬ ಆರೋಗ್ಯ ಸಚಿವರಾಗಿದ್ದೆ. ಮಿಸ್ಟರ್ ಸುಧಾಕರ್, ನಾನು ನಿನಗೆ ಬಹಿರಂಗ ಪ್ರಶ್ನೆ ಕೇಳ್ತೀನಿ, ಅನಿವಾರ್ಯವಾಗಿ ಮಾತಾಡ್ತೀನಿ. ಮಾತಾಡಬಾರ್ದು. ಆರೋಗ್ಯ ಖಾತೆ ಬೇಕು, ಮೆಡಿಕಲ್ ವೈದ್ಯಕೀಯ ಶಿಕ್ಷಣ ಖಾತೆ ಬೇಕು. ಒಂದ್ಸಾರಿ ಖಾತೆಯನ್ನು ತೆಗೆದಾಗ ಮನೆಯಲ್ಲಿ ಒಂದ್ ರೀತಿ ಮುನಿಸ್ಕೊಂಡು ಸಣ್ಣ ಮಕ್ಕಳಂತೆ ಒಳಗೆ ಔದ್ಕೊಂಡಿದ್ದಲ್ಲ. ನಾನು 2 ಖಾತೆ ಬೇಡಿಕೆ ಬ್ಲಾಕ್ ಮೇಲ್ ರಾಜಕಾರಣಿ. ವಿಜೇಂದ್ರ ವಿರುದ್ಧ ಸಿಡಿದೆದ್ದ ಸಂಸದ ಸುಧಾಕರ್ ವಿರುದ್ಧ SR ವಿಶ್ವನಾಥ್ ಆಕ್ರೋಶ ಹೊರಹಾಕಿದ್ದಾರೆ. ಇಷ್ಟು ವರ್ಷದಿಂದ ರಾಜಕಾರಣ ಮಾಡಿಕೊಂಡು ಬಂದವರು ಬಾಯಿ ಮುಚ್ಕೊಂಡು ಇದ್ದೇವೆ. ನೀವು ಹೊಸಕೋಟೆಯಲ್ಲಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ದೀರಿ, ಇಷ್ಟು ಇದ್ರೆ ಮಾತ್ರ ಇರಿ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಗೋರಿಬಿದ್ನೂರಲ್ಲಿ ಯಾರು ಸಪೋರ್ಟ್ ಮಾಡಿದ್ರಿ? ನೀವು ಬಿಜೆಪಿ ಕ್ಯಾಂಡಿಡೇಟ್ ಮಾಡಿದ್ರಾ? ಕಾಂಗ್ರೆಸ್ ಕ್ಯಾಂಡಿಡೇಟ್, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಸಪೋರ್ಟ್ ಮಾಡೋದು ಊರಿಗೆಲ್ಲ ಗೊತ್ತು. ಬಾಗೇಪಲ್ಲಿಯಲ್ಲಿ ಯಾರು ಸಪೋರ್ಟ್ ಮಾಡಿದ್ರಿ ನೀವು? ಪಾಪ ಮುನ್ರಾಜ್ ಅಂತೇಳಿ 63,000 ಓಟ್ ತಗೊಂಡ ಅವನು. ನೀನು ಯಾರಿಗೆ ಮಾಡಿದ್ದು? ಕಾಂಗ್ರೆಸ್ ಕ್ಯಾಂಡಿಡೇಟ್ ಸಪೋರ್ಟ್ ಮಾಡಿದೆ.
ಹೊಸಕೋಟೆಯಲ್ಲಿ ಯಾರು ಸಪೋರ್ಟ್ ಮಾಡಿದೆ ನೀನು? ಕಾಂಗ್ರೆಸ್ ಕ್ಯಾಂಡಿಡೇಟ್ ಸಪೋರ್ಟ್ ಮಾಡಿದೆ. ದೇವನಹಳ್ಳಿಯಲ್ಲಿ ಯಾರು ಸಪೋರ್ಟ್ ಮಾಡಿದೆ ನೀನು? KH ಮುನಿಯಪ್ಪ ಅವ್ರು ಸಪೋರ್ಟ್ ಮಾಡಿದೆ. ಹೋಗಲ್ಲಿ ಕಾರ್ಯಕರ್ತನ ಕೇಳ್ರಿ, ನೀನು ಪಕ್ಷದ ಬಗ್ಗೆ ಮಾತಾಡ್ತಾ ಇದ್ದೀಯ ನೀನು. ಅವ್ರು ಹೇಳಿದ್ದೇನು, ನಾನು 4 ವರ್ಷ ಮನೇಲಿ ಕುತ್ಕೊಳಕ್ಕಾಗಲ್ಲ, ಬೇಜಾರಾಗ್ಬಿಟ್ಟೈತೆ, 4 ವರ್ಷ MP ಆಗ್ತೀನಿ ಅಂತ ಹೇಳಿದ್ ನೀವು. ನನ್ನ ಹತ್ರನೇ ಹೇಳಿದಿರಿ ನೀವು, ಕಾರ್ಯಕರ್ತರ ಹತ್ರ ಹೇಳಿದಿರಿ ನೀವು. ಅಂದ್ರೆ ನೀನು 4 ವರ್ಷ MP ಆಗೋದಕ್ಕೆ ಕಾರ್ಯಕರ್ತರು ಇಷ್ಟು ಶ್ರಮ ಪಡ್ಬೇಕಾಗಿತ್ತಾ? ಅಂದ್ರೆ ಮನೇಲಿ ಕುತ್ಕೊಳಕ್ಕಾಗಲ್ಲ ಅಂದ್ರೆ ನೀನು ಪೂರ್ತಿ ಅಧಿಕಾರ ನಿಮ್ಗೆ ಬೇಕಾ? ನಾನು 46 ವರ್ಷ ಇವತ್ತು ನಾನು ಮಂತ್ರಿ ಸ್ಥಾನ ಕೇಳಿಲ್ಲ, ನಾನು ಎಲ್ಲ ನಿಮಗೆ ಬಿಟ್ಕೊಟ್ಟಿದ್ದೀವಿ. ಯಾಕಂದ್ರೆ ಪಕ್ಷಕ್ಕೆ ಬಂದಾಗ, ಸರ್ಕಾರ ಅಧಿಕಾರಕ್ಕೆ ಬಂದಾಗಂತ ಎಲ್ಲ ನಾವು ಯಾರು ಕೇಳಲೇ ಇಲ್ಲ. ಬಂದವರಿಗೆ ಕೊಡಿ ಸರ್ ಅಧಿಕಾರ, ನಮ್ಗೆ ಬರೀ ಗ್ರಾಂಟ್ ಕೊಡ್ರಿ. ಬಿಜೆಪಿಯಲ್ಲಿ ಬಂಡಾಯದ ಬೆಂಕಿ ಜ್ವಾಲೆಯಾಗಿ ಪರಿಣಮಿಸಿದೆ. ವಿಜೇಂದ್ರ ಒರಿಜಿನಲ್ ಬಣ್ಣ ಬಯಲಾಗಿದೆ ಅಂತ BYV ವಿರುದ್ಧ ರೆಬಲ್ ಶಾಸಕ ಯತ್ನಾಳ್ ಕಿಡಿಕಾರಿದ್ರು. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಸುಧಾಕರ್ ಸೇರಿ ಹಲವು ಜನರಿಗೆ ಬೇಸರ ಇದೆ, ಹೈಕಮಾಂಡ್ ಕೂಡ ಉತ್ತರ ಕೊಡಬೇಕಾಗುತ್ತೆ ಅಂತ ಹೇಳಿದರು. ವಾತಾವರಣ ನಿಮ್ಮ ಅಪ್ಪಗೆ ನಿಮ್ಮ ಮನೆಯಾಗ ಮಾಡಿರ್ಬೋದು, ನಮಗಲ್ಲ. ತಯಾರಿದ್ದೀವಿ ನಾವು, ಸತ್ಯದ ಪರವಾಗಿ ನಿಲ್ತೀವಿ, ನೋಡೋಣ. ಇದಕ್ಕೆ ಉತ್ತರನೂ ಹೈಕಮಾಂಡು ಹೇಳಬೇಕಾಗ್ತದೆ. ಸುಮ್ಮನೆ ಏನೋ ಒಂದು ಸುಮ್ಮನೆ ಚುನಾವಣೆ ಅನ್ನೋಂಥ ಪ್ರಕ್ರಿಯೆ ಮಾಡಿ ನಾವು ವಿಜೇಂದ್ರ ಭಾಳ ಜನಪ್ರಿಯ, ಬಹುತ್ ಪರಿಶ್ರಮಿ, ತಿಂದಕೊಬ್ಬ ಅರುಣ್ ಸಿಂಗ್ ಇದ್ದ, ಇದನ್ನು ಹೇಳ್ತಿದ್ದ ಕತೆ. ಯತ್ನಾಳ್ ವಿರುದ್ಧ ಮಾಜಿ ಸಚಿವ ರೇಣುಕಾಚಾರ್ಯ ಆಕ್ರೋಶ ವ್ಯಕ್ತಪಡಿಸಿದ್ರು. ಆಕಾಶ ನೋಡಿ ಉಗುಳುವವರ ಮೇಲೇನೆ ಉಗುಳು ಬೀಳುತ್ತೆ, ಯತ್ನಾಳ್ JDSಗೆ ಯಾಕೆ ಹೋಗಿದ್ದೆ, ಯತ್ನಾಳ್ ಹಿಂದೂನೇ ಅಲ್ಲ ಅಂತ ಕಿಡಿಕಾರಿದ್ರು. ಯಡಿಯೂರಪ್ಪನ BJP ಕಟ್ಟಿದ್ದು ದೊಡ್ಡ ಮನುಷ್ಯ ಯತ್ನಾಳ್. ನೀನೆಲ್ಲಿದ್ದೆ? ಕಾಂಗ್ರೆಸ್ JDS ಒಳಗಿದ್ದೆ ನೀನು? JDS ಯಾಕೆ ಹೋಗಿದ್ದೆ? ಟಿಪ್ಪು ಕಟ್ಗೆ ಹಿಡಿದಿದ್ದೆ, ಡ್ರೆಸ್ ಹಾಕಿದ್ದೆ, ಇತ್ಯಾರು ಕೂಟ ಮಾಡಿದ್ದೆ, ನಾಚಿಕಾಲ್ ನಿನಗೆ? ದೊಡ್ಡ ಮನುಷ್ಯ. ನಾನು ಕೇಳ್ತೀನಿ ಇವ್ರಿಗೆಲ್ಲ, ಈ ಭಿನ್ನ ಮಧ್ಯರು ಇವರಲ್ಲ, ಇವರು ಮೂಲ BJPಯ ಮೂಲ. ನೀವು ಸಿದ್ದರಾಮಯ್ಯ ಕ್ಷೇತ್ರ ಪಾದಯಾತ್ರೆ ಮಾಡಿ, ನಿಮಗೆ ತಾಕತ್ತಿದ್ರೆ DK ಶಿವಕುಮಾರ್ ಕ್ಷೇತ್ರ ಪಾದಯಾತ್ರೆ ಮಾಡಿ. ನಿಮ್ಮ ಹೋರಾಟ BJP ರಾಜ್ಯದ ಅಧ್ಯಕ್ಷರದ್ದೇ, ಯಡಿಯೂರಪ್ಪನ ವಿರುದ್ಧನಾ? ನಿನಗೆ ಪಕ್ಷದ ಸಂಸ್ಕೃತಿ ಗೊತ್ತಿದ್ರೆ ನೀನು ಯಾಕೆ JDS ಹೋಗಿದ್ದೆ, ಇಫ್ತಿಯಾರ್ ಕೂಟ ಏರ್ಪಡಿಸಿದೆ? ನೀನೊಬ್ಬ ಹಿಂದೂನೇ ಅಲ್ಲ, ಯಡಿಯೂರಪ್ಪನ BJP. ಕುಂಭಮೇಳದಲ್ಲಿ ಸಾವನ್ನಪ್ಪಿದ ಮೃತ ಅರುಣ್ ಕೋಪರ್ಡೆ ಸಹೋದರಿ ಚಂದಾ ನ್ಯೂಸ್ 18 ಜೊತೆ ಮಾತನಾಡಿದ್ರು. ಅರುಣ್ಗೆ 2 ಗಂಡು ಮಕ್ಕಳಿದ್ದು, ಓರ್ವ ಇಂಡೋನೇಷ್ಯಾದಲ್ಲಿ ಕೆಲಸ ಮಾಡ್ತಿದ್ದಾರೆ, ಮತ್ತೊಬ್ಬ ಮಗ ಬೆಂಗಳೂರಲ್ಲಿದ್ದಾರೆ. ಅವರ ಮಧ್ಯೆ ಕೂಡ ಆಗಿಲ್ಲ. ಕುಂಭಮೇಳಕ್ಕೆ ಹೋಗಿದ್ದ ನನ್ನ ಸಹೋದರ ಸಾವನ್ನಪ್ಪಿರುವುದು ನೋವು ತರಿಸಿದೆ ಅಂತ ಹೇಳಿದ್ದಾರೆ. ಮಹಾಕುಂಭಮೇಳದಲ್ಲಿ ಕಾಲ್ತುಳಿತದಲ್ಲಿ ಮೃತಪಟ್ಟ ಮಹಾದೇವಿ ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಪತಿ ಹಣವಂತ ನ್ಯೂಸ್ 18 ಜೊತೆ ಮಾತನಾಡಿದ್ದು, ನಮ್ಮ ಮಗನನ್ನ ಸಮಾಧಾನ ಪಡಿಸಲು ಯಾರಿಂದಲೂ ಆಗ್ತಾ ಇಲ್ಲ ಅಂತ ಕಣ್ಣೀರಿಟ್ಟಿದ್ದಾರೆ. ಕುಂಭಮೇಳಕ್ಕೆ ತೆರಳಿ ವಾಪಸ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅಪಘಾತದಲ್ಲಿ ಮೈಸೂರು ಮೂಲದ 2 ಸಾವನ್ನಪ್ಪಿದ್ರು. ಮೃತರನ್ನ ರಾಮಕೃಷ್ಣ ಶರ್ಮಾ, ಅರುಣ್ ಶಾಸ್ತ್ರಿ ಅಂತ ಗುರುತಿಸಲಾಗಿದೆ. KRS ಹಿನ್ನೀರಿನ ವೇಣುಗೋಪಾಲ ಸ್ವಾಮಿ ದೇಗುಲದಲ್ಲಿ ಸಹಾಯಕ ಅರ್ಚಕರಾಗಿದ್ದ ರಾಮಕೃಷ್ಣ ಶರ್ಮಾ, ಇನ್ನು ಪುರೋಹಿತರಾದ ಅರುಣ್ ಜೊತೆಯಾಗಿ ಕುಂಭಮೇಳಕ್ಕೆ ಹೋಗಿದ್ರು. ಕುಂಭಮೇಳದಲ್ಲಿ ದರ್ಶನ ಮುಗಿಸಿ ಕಾಶಿಗೆ ಹೋಗ್ತಾ ಇದ್ದಾಗ ಅಪಘಾತ ಸಂಭವಿಸಿ 2 ಸಾವನ್ನಪ್ಪಿದ್ದಾರೆ. ಇನ್ನು ಪ್ರಯಾಗ್ರಾಜ್ ಸಮೀಪವೇ 2 ಅಂತ್ಯಕ್ರಿಯೆ ನೆರವೇರಿಸಲಾಗಿದ್ದು, ಕಾಶಿಯಲ್ಲಿ ಅಸ್ಥಿ ವಿಸರ್ಜನೆ ಮಾಡಲು ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ಅದ್ದೂರಿಯಾಗಿ ನಡೀತಾ ಇದ್ದು, ಕನ್ನಡಿಗರ ದಂಡೇ ಸೇರಿದೆ. ಸ್ಯಾಂಡಲ್ವುಡ್ ನಟ ನಟಿಯರು ಮಹಾಕುಂಭಮೇಳಕ್ಕೆ ಭೇಟಿ ನೀಡಿದ್ದಾರೆ. ಪ್ರಯಾಗ್ರಾಜ್ಗೆ ನಟ ರಾಜ್ಬಿ ಶೆಟ್ಟಿ, ನಿರೂಪಕಿ ಅನುಶ್ರೀ, ನಿರ್ದೇಶಕ ಕಿರಣ್ ರಾಜ್ ಭೇಟಿ ನೀಡಿದ್ದಾರೆ. ತ್ರಿವೇಣಿ ಸಂಗಮದ ಮುಂದೆ ನಿಂತಿರುವಂತಹ ಒಂದಷ್ಟು ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ. ಈಗ ರಾಜ್ಯದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಚಾಮರಾಜನಗರದ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ 2 ಕರಡಿಗಳ ನಡುವೆ ಕಾದಾಟ ನಡೆದಿದ್ದು ವೈರಲ್ ಆಗಿದೆ. ಬೆಟ್ಟಕ್ಕೆ ಹೋಗುವ ರಸ್ತೆಯಲ್ಲಿ ಕರಡಿಗಳು ಕಾದಾಟ ನಡೆಸಿದ್ದು ಪ್ರವಾಸಿಗರ ಮೊಬೈಲ್ನಲ್ಲಿ ವಿಡಿಯೋ ಸೆರೆಯಾಗಿದೆ. ಹಾವೇರಿಯಲ್ಲಿ ಬಿಗ್ ಬಾಸ್ ವಿನ್ನರ್ ಹನುಮಂತನ್ಗೆ ಅದ್ದೂರಿ ಸ್ವಾಗತ ನೀಡಲಾಗಿದೆ. ಸಮಣೂರು ಪಟ್ಟಣದ ಭರಮದೇವರು ವೃತ್ತದಲ್ಲಿ ನೂರಾರು ಅಭಿಮಾನಿಗಳು ಹನುಮಂತನಿಗೆ ಶಾಲು, ಹೂವಿನ ಹಾರ ಹಾಕಿ ಸ್ವಾಗತಿಸಿದರು. ಆ ಬಳಿಕ ನ್ಯೂಸ್ 18 ಜೊತೆಗೆ ಹನುಮಂತ ಮಾತನಾಡಿದ್ದಾರೆ.
ಬಾಸ್ ಸೀಸನ್ 11 ವಿನ್ನರ್ ಹನುಮಂತ ಅವರು ಹುಟ್ಟೂರಿಗೆ ಬಂದಿದ್ದಾರೆ. ಸವಣೂರು ತಾಲೂಕಿನ ಚಿಲ್ಲೂರು ಬಂಡಿಗೆ ಆಗಮಿಸಿದ್ದಾರೆ. ಅವರಿಗೆ ಅದ್ದೂರಿಯಾಗಿ ಗ್ರಾಮಸ್ಥರು ಸ್ವಾಗತ ಮಾಡಿದ್ದಾರೆ, ಸನ್ಮಾನ ಮಾಡಿದ್ದಾರೆ. ಅದ್ದೂರಿಯಾಗಿ ಸ್ವಾಗತ ಸಿಕ್ತು. ಏನು ಹೇಳ್ತಾರೆ? ಭಾಳ ಖುಷಿ ಆಯ್ತು ರೀ. ನಾನು 3 ತಿಂಗಳಾದ್ಮೇಲೆ ಇವತ್ತು ಊರಿಗೆ ಬಂದೀನಿ. ನನಗೆ ನಮ್ಮೂರ ಗುರು ಹಿರಿಯರು ಹಾಗೂ ನಮ್ಮ ಸವಣೂರು ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರು ಸೇರಿ ನನಗೆ ಇವತ್ತು ಮೆರವಣಿಗೆ ಮೂಲಕ ನನಗೆ ಊರಾಗ ಕರ್ಕೊಂಬಂದಾರ. ಭಾಳ ಖುಷಿ ಆಗಕತ್ತೈತ್ರಿ ಸರ್. ಈ ಉತ್ತರ ಕರ್ನಾಟಕದ ಫಸ್ಟ್ ಟೈಮ್ ಅಂದರೆ ಬಿಗ್ ಬಾಸ್ ವಿನ್ ಆಗಿದ್ದು ತಾವು. ಅದು ಹಳ್ಳಿಗಾಡಿನಿಂದ ಹೋಗಿ ಇಲ್ಲಿ ವಿನ್ ಆಗಿ ಬಂದ್ರಿ. ಅದ ಸರ್, ಅದು ಭಾಳ ಖುಷಿ ಆಗತೈತಿ. ಉತ್ತರ ಕರ್ನಾಟಕದಿಂದ ನಾನು ಮಾಸ್ ಟೈಮ್ ಫಸ್ಟ್ ಆಗಿ ಭಾರಿ ಖುಷಿ ಆಗತೈತ್ರಿ. ಎಲ್ಲ ನಿಮ್ಮ ಅಲ್ಲ, ಒಬ್ಬ ಕುರಿಕಾಯ ಹುಡುಗ ಈ ಹಂತಕ್ಕೆ ಬೆಳೆದಿದ್ದಾನಲ್ಲ, ಅದ್ರ ಬಗ್ಗೆ ಏನು ಹೇಳ್ತಾರೆ? ಎಲ್ಲ ಕರ್ನಾಟಕ ಜನತೆ ಆಶೀರ್ವಾದ ರೀ, ನಮ್ದೇನಿಲ್ರಿ ಸರ್. ಎಲ್ಲ ದೇವರ ಆಶೀರ್ವಾದ, ಕರ್ನಾಟಕ ಜನತೆ ಆಶೀರ್ವಾದ. ಈಗ ಬೇರೆ ಬೇರೆ ಸೀಸನ್, ಈಗ ನೆಕ್ಸ್ಟ್ ಇನ್ನೊಂದು ರಿಯಾಲಿಟಿ ಶೋ ಹೋಗ್ತಾ ಇದ್ದಾರೆ. ಹ್ಞೂ, ಅದು ಹೊಂಟೀನಿ ರೀ ಈಗ. ಅದು ಇನ್ನೊಂದು ಯಾವುದೋ ಹೊಸದು ಬರಾಕತ್ತೈತಿ, ಅದ್ರಾಗ ಅದ್ರ ಹೊಂಟೀನಿ ರೀ. ಅದನ್ನ ನಿನ್ನೆ ಮುಗಿಸ್ಕೊಂಡ್ ಬಂದೀನಿ. ಇನ್ನೂ ಹೋಗ್ಬೇಕು. ಇನ್ನು ಇವತ್ತು ನಾಳೆ ರಾತ್ರಿ ಹೋಗ್ತೀನಿ. ಈಗ ಹೆಂಗೆ ಉತ್ತರ ಕರ್ನಾಟಕದ ಜನರ ಬೆಂಬಲ ಯಾವ ರೀತಿ ಸಿಗ್ತಾ ಅಂದ್ರೆ ಈ ಪರ್ಟಿಕ್ಯುಲರ್ ಈ ಬಿಗ್ ಬಾಸ್ ಸಂಬಂಧ? ನಾನು ಒಳಗಿದ್ದಾಗ ನನಗೆ ಗೊತ್ತಾಗಿಲ್ರಿ, ಹೊರಗೆ ಬಂದಾಗ ಇದು ಫಸ್ಟ್ ಟೈಮ್ 5 ಕೋಟಿಗಿಂತ ಹೆಚ್ಚು ಓಟ್ಗಳು ಬಿದ್ದಿದ್ದು ಫಸ್ಟ್ ಟೈಮ್ ಈ ಥರದ್ದು. ಅದು 5 ಕೋಟಿ ಓಟ್ ನನಗೆ ಬಿದ್ದವಂತ ನಾನು ಫಸ್ಟ್ ಅಲ್ಲಿ ಒಳಗೆ ಅನ್ಕೊಂಡಿದ್ದಿಲ್ರಿ. ಹೊರಗೆ ಬಂದು ನೋಡಿದಂಗೆ ನೋಡ್ತೀನಿ, ಸುದೀಪ್ ಸರ್ ಯಾವಾಗ ನಮ್ಮ ಕೈ ಎತ್ತಿದ್ರು ಆವಾಗ ಗೊತ್ತಾಗ್ತದೆ ನನಗೆ ಬಿದ್ದವಂತೇಳಿ. ಅದು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ. ಇಡೀ ಕರ್ನಾಟಕದ ಜನತೆ ನಮ್ಮ ನನ್ನ ಆಟಗಳನ್ನು ನೋಡಿ ವೋಟ್ ಮಾಡ್ಯಾರ. ಅವ್ರ ಪ್ರೀತಿ ಆಶೀರ್ವಾದ ಅವ್ರಿಗೆ ಸದಾ ನನ್ನ ಮ್ಯಾಗ ಹಂಗೆ ಇರಲಿ ರೀ. ಅವ್ರಿಗೆ ಯಾವ ಥರ ನಾವು ಅವ್ರಿಗೆ ಧನ್ಯವಾದ ಹೇಳ್ಬೇಕು ಅನ್ನೋದು ಗೊತ್ತಾಗಲ್ಲ. ಆ ಥರ ಖುಷಿ ಆಗಕತ್ತೈತೆ ರೀ ವೋಟ್ ಮಾಡಿ. ನಿರೀಕ್ಷೆ ಇತ್ತ ಅಂತ? ನಿರೀಕ್ಷೆ ಇಲ್ಲ ನಮಗೆ. ಅಲ್ಲಿ ಒಳಗೆ ಹೋದ್ರೆ ಹೊರಗೆ ಯಾರು ಸತ್ತಾರ ಅಂದ್ರೂ ಗೊತ್ತಾಗಲ್ಲ. ಹೊರಗೆ ಬಂದಿಂದ ಗೊತ್ತಾತ್ರಿ. ಆಮೇಲೆ ನನಗೆ ವೋಟ್ ಹಾಕ್ಯಾರ ಅಂತೇಳಿ ಭಾರಿ ಖುಷಿ ಆಯ್ತು ಸರ್. ಭಾರಿ ಖುಷಿ ಆಯ್ತು. ಎಲ್ಲ ನಿಮ್ಮ ಮಿತ್ರ ಮಾಧ್ಯಮದವರಿಗೂ ನಮ್ಗೆ ಭಾರಿ ಸಪೋರ್ಟ್ ಮಾಡಿರಿ. ಭಾರಿ ಖುಷಿ ಆಯ್ತು ಸರ್. ಬೆಳಗಿಂದ ನೀವು ಹೊಟ್ಟೆ ಕೂಳಿಲ್ದಾಗ ನನ್ನ ಬೆನ್ನಿಂದ ಅಡ್ಡಾಡಿ ನಾನು ಅಡ್ಡಾಡಿ ನನಗೆ ಹುಚ್ಚು ಜಾಗ ಬಂದೈತಿ. ಈಗ ಬೆಳಗ್ಗೆ 10 ಗಂಟೆಗೆ ಹುಚ್ಚು ಹೋದ ಇನ್ನೂ ಓದಿಲ್ರಿ. ಹಂಗಾಗಿ ಒಂದು ಜನರ ಆಶೀರ್ವಾದ ಅನ್ನೋ ಒಂದು ಮಾತನ್ನು ಹೇಳಿದ್ರೆ, ಮುಂದೆ ನಾನು ಏನು ನನ್ನದೇ ಆದ ಪ್ಲಾನ್ಗಳಿದೆ ಅದ್ರ ಪ್ರಕಾರ ಮುನ್ನಡಿತೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಶಿವರಾಮ ನ್ಯೂಸ್ 18 ಹಾವೇರಿ.